ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಮಾತುಕತೆ ಚಾನಲ್ಗೆ ಸ್ವಾಗತ. ಸ್ವಲ್ಪ ಗ್ಯಾಪ್ ಆಯಿತು ವೀಡಿಯೋಸ್ ಬಿಟ್ಟು, ಸಾರಿ ಫಾರ್ ದ್ಯಾಟ್. ಇವತ್ತೊಂದು ಮೂವಿಗೆ ಹೋಗಿದ್ದೆ. ಮೂವಿ ನೇಮ್ ಬಂದು ಕುಟುಂಬಸ್ಥನ್. ಇದೊಂದು ತಮಿಳ್ ಮೂವಿ. ಈ ಮೂವಿ ಬಂದು ಮಣಿಗಂಡನ್ ಅವ್ರು ಬಂದೊಂದು ಅವ್ರ ಜರ್ನಿ ಹೇಗಿದೆ ಅಂದರೆ, ಒಂದು ಸೈಡ್ ಆರ್ಟಿಸ್ಟಿಂದ ಸ್ಟಾರ್ಟ್ ಮಾಡಿ ಈಗ ಮೇನ್ ರೋಲ್ ಮಾಡ್ತಾ ಅವರು ಅದನ್ನು ಮೇನ್ ರೋಲ್ ಮಾಡ್ತಾ ಮೂವೀಸ್ ಮಾಡ್ತಿದ್ದಾರೆ. ಸೊ ಮಣಿಗಂಡನ್ ಜರ್ನಿನ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಇದು ಅವ್ರಿಗೆ ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಅವರ ಮೂವಿ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ತುಂಬ ರಿಲೇಟಬಲ್. ಒಂದು ಬಾಯ್ ನೆಕ್ಸ್ಟ್ ಡೋರ್ ಕಾನ್ಸೆಪ್ಟ್ ಥರ ಇರುತ್ತೆ. ಎಲ್ಲರೂ ಕನೆಕ್ಟ್ ಆಗ್ತಾರೆ. ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ತುಂಬ ರಿಲೇಟಬಿಲಿಟಿ ಇರುತ್ತೆ. ಲೈಕ್ ಗುಡ್ ನೈಟ್ ಆಗಿರಲಿ, ಒಂದು ಲವರ್ ಆಗಿರಲಿ, ಈಗ ಕುಟುಂಬಸ್ಥನ್. ಲೈಕ್ ಒಂದು ನಾರ್ಮಲ್ ಆಡಿಯನ್ ಇವ್ರು ಯಾಕೆ ಗೆಲ್ತಿದ್ದಾರೆ ಅಂದರೆ, ಫಸ್ಟ್ ಥಿಂಗ್ ಆ ರಿಲೇಟ್ ಆಗ್ತಾರೆ. ನಾನು ಪರ್ಸ್ನಲಿ ರಿಲೇಟ್ ಆದೆ. ಒಂದು ಕ್ಷಣ ನನ್ನನ್ನೇ ಸ್ಕ್ರೀನ್ ಮೇಲೆ ನೋಡೋ ಥರ ಫೀಲ್ ಆಯಿತು. ಇನ್ನು ಮೂವಿ ಬಗ್ಗೆ ಮಾತಾಡೋದಾದರೆ, ಮೂವಿ ತುಂಬ ಚೆನ್ನಾಗಿದೆ. ಎಲ್ಲಿ ನೀವು ಕೊಡೋ ಟಿಕೆಟ್ಗೆ ಒಂದೊಂದು ರೂಪಾಯಿನೂ ವರ್ತಿದೆ. ಟೆಕ್ನಿಕಲಿ ಆಗಲಿ, ಮ್ಯೂಸಿಕಲಿ ಆಗಲಿ, ಕಾನ್ಸೆಪ್ಟ್ ವೈಸ್ ಆಗಲಿ, ಕುಟುಂಬಸ್ಥನ್ ಇಸ್ ಒನ್ ಆಫ್ ದಿ ಮಸ್ಟ್ ವಾಚ್ ಅಂತ ಹೇಳ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡಿದೆ, ಬ್ಲ್ಯಾಂಕಾಗಿ ಹೋಗಿ ಒಂದು ಸ್ಮೈಲಿಂದ ಥಿಯೇಟ್ರಿಂದ ಆಚೆ ಬರ್ತೀರಾ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಮಣಿಗಂಡನ್ ಫ್ಯೂಚರ್ ಪ್ರಾಡಕ್ಟ್ಸ್. ಇದು ನನಗೆ ಅನಿಸಿದ ಪ್ರಕಾರ ಇದು ತಮಿಳ್ ಇಂಡಸ್ಟ್ರಿ ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತ್. ಅವರು ದೊಡ್ಡದಾಗಿ ಸೆಟ್ ಹಾಕಿ ಮಾಡೋದು ಬೇಕಾಗಿಲ್ಲ. ಒಂದು ಸಿಂಪಲ್ ಎಮೋಷನ್ನ ಇಟ್ಕೊಂಡು ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸಿ ಮೆಸ್ಮರೈಸ್ ಮಾಡ್ತಾರಲ್ಲ, ಅದು ತಮಿಳ್ ಇಂಡಸ್ಟ್ರಿ. ಕೀಪ್ ಇಟ್ ಅಪ್. ಕುಟುಂಬಸ್ಥನ್ ಇಸ್ ಎ ಗುಡ್ ಮೂವಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್.